ಆಕಾಶ್ ಮೂರ್ತಿ. ಇಂಥ ಅದ್ಭುತವಾದ ಹೆಸರು ಇಂಡಿಯಾದ ಟಾಪ್ ಮೋಸ್ಟ್ ಬಿಸ್ನೆಸ್ ಫ್ಯಾಮಿಲಿಯ ಒಂದರ ವಾರಸ್ದಾರನ ಹೆಸರು. ಆಕಾಶ್ ಕೋಟ್ಯಾಧಿಪತಿ ಬಿಸ್ನೆಸ್ ಫ್ಯಾಮಿಲಿಯ ಅಳಿಯ ಏನೋ ಹೌದು, ಆದರೆ ಅವನ ಪರಿಸ್ಥಿತಿ ನೋಡಿದ್ರೆ ಆ ಮನೆ ಕೆಲ್ಸದವರು ಹೇಳ್ತಾರೆ, ಸ್ವಲ್ಪ ದುಡ್ಡು ಬೇಕಿದ್ರೆ ಹೇಳು, ನಿನ್ ಬಡತನ ಅಂತೂ ನೋಡಿದೀವಿ. ಹೇಳ್ಬೇಕು ಅಂದ್ರೆ ಆಕಾಶ್ ಅಂತಹ ರಿಚ್ ಫ್ಯಾಮಿಲಿಯ ಅಳಿಯಂದ್ರು ರಸ್ತೆಯಲ್ಲಿ ಕಾಸ್ಟ್ಲಿ ಕಾರಲ್ಲಿ ಓಡಾಡ್ಬೇಕಾಗಿತ್ತು, ಕಾಸ್ಟ್ಲಿ ಕ್ಲಬ್ಗಳಿಗೆ ಹೋಗ್ಬೇಕಾಗಿತ್ತು. ಆದ್ರೆ ಆಕಾಶ್ನ ವಿಷಯದಲ್ಲಿ 3 ವಿಷಯ ಕಾಮನ್ ಆಗಿತ್ತು. ಮೊದಲನೇದು ಅವಮಾನ, ಎರಡನೇದು ತುಂಬಾ ಅವಮಾನ, ಮತ್ತು ಮೂರನೇದು ತುಂಬಾ ಅವಮಾನ. ಮತ್ತೆ ಅವನ್ ಯಾವಾಗ ತನ್ನ ಹೆಂಡತಿಗೆ ಒಬ್ಬ ಶ್ರೀಮಂತ ಹುಡುಗ ಊಟವನ್ನ ಮಾಡಿಸ್ತಿರೋದನ್ನ ನೋಡ್ತಿದ್ದಾಗ ಅವನಿಗವನೇ ಹೇಳ್ಕೊತಿದ್ದ, ಒಂದಿನ ನನಗೂ ಟೈಮ್ ಬರುತ್ತೆ, ನಾನು ಕಾಸ್ಟ್ಲಿ ಸೂಟ್ ಹಾಕೊಂಡು ಒಂದು ಕಾಸ್ಟ್ಲಿ ಹೋಟೆಲ್ನಲ್ಲಿ ನನ್ನ ಹೆಂಡತಿ ಸರಿತಾಗೆ ಹೆಮ್ಮೆಯಿಂದ ಊಟ ಮಾಡಿಸ್ತೀನಿ. ಆಗ ನಾನು ಮಾಡಿದೆಲ್ಲ ನೋಡಿ ಒಂದು ರೊಮ್ಯಾಂಟಿಕ್ ಡುಯೆಟ್ ಹಾಡಿಗೆ ನನ್ನ ಜೊತೆ ರೊಮ್ಯಾಂಟಿಕ್ ಕ್ಯಾಂಡಲ್ ಲೈಟ್ ಡಾನ್ಸ್ ಮಾಡ್ತಾಳೆ. ಆಗ ಅಕ್ಕಪಕ್ಕದಲ್ಲಿ ಕೂತಿರೋ ಎಲ್ರದ್ದು ಉಬ್ಬು ಮೇಲೆ ಇರಬೇಕು. ಒಂದ್ ವೇಳೆ ಸರಿತಾ ಬರ್ಡೇ ವಿಶ್. ಆಕಾಶ್ ಶಾಕಿಂದ ಎದ್ಕೂತ ಮೊಬೈಲ್ ಸ್ಕ್ರೀನ್ ಅನ್ನ ನೋಡಿದಾಗ ಸಂಧ್ಯಾ ಕಾಲ್ ಮಾಡಿದ್ಲು. ಆಕಾಶ್ನ ಕನ್ಸೆಲ್ಲ ನುಚ್ಚು ನೂರಾಯ್ತು. ನನ್ನ ಪ್ರೀತಿಯ ಭಾವ, ಫೋನೇ ತೆಗೆಯೋದಿಲ್ಲ ನೀವು. ಅದು ಮ್ಯಾಮ್, ಅದನ್ನೆಲ್ಲ ಬಿಡಿ, ನೀವೊಂದ್ ಕೆಲ್ಸ ಮಾಡಿ, ಕಲ್ಯಾಣಿ ಜ್ಯುವೆಲ್ರಿನಲ್ಲಿ ನನ್ನ ನೆಕ್ಲೆಸ್ ಇದೆ, ನಾನು ಓನರ್ ಕಾಲ್ ಮಾಡಿದೀನಿ, ಅಲ್ಲಿಗ್ ಹೋಗಿ ನೆಕ್ಲೆಸ್ ನ ಕಲೆಕ್ಟ್ ಮಾಡ್ಕೊಂಡು ನಮ್ಮನೆಗ್ ಬನ್ನಿ. ಸಂಧ್ಯಾ, ನಾನ್ ಸ್ವಲ್ಪ ಬ್ಯಾಂಕ್ ಹೋಗ್ಬೇಕು. ಈ ಬ್ಯಾಂಕ್ ಹೋಗೋ ನಾಟಕ ಬೇರೆ ಯಾರ ಹತ್ರ ಆದ್ರೂ ಮಾಡಿ ಬಾವಾ. ಹೇಗಿದ್ರು ನೀವು ನಮ್ಮನೆ ಅನ್ನ ತಿನ್ಕೊಂಡೇ ಬದುಕ್ತಿರೋದು, ಸೊ ಎಷ್ಟು ಕೆಲ್ಸ ಹೇಳಿದಿನೋ ಅಷ್ಟನ್ನ ಮಾಡಿ. ಮತ್ತೆ ನೆಕ್ಲೆಸ್ ಜೊತೆಗೆ ಓನರ್ ನಿಮ್ಗೆ 30,000 ರೂಪಾಯಿ ಕೊಡ್ತಾರೆ, ಅದನ್ ತಗೊಂಡು ನಮ್ಮನೆಗ್ ಬನ್ನಿ. ಮತ್ತೆ 30,000 ರೂಪಾಯಿಲಿ 1 ರೂಪಾಯಿ ಕೂಡ ಕಮ್ಮಿ ಆಗ್ಬಾರ್ದು. ನಾನ್ ಯಾವತ್ತೂ ಕಳ್ತನ ಮಾಡಿಲ್ಲ. ಹಾಗೆ ಇನ್ನೊಂದ್ ವಿಷಯ ಏನಂದ್ರೆ, ನನ್ ಮೇಲೆ ಅಷ್ಟು ಡೌಟ್ ಇದ್ರೆ ಬೇರೆ ಯಾರಾದ್ರೂ ಕೆಲ್ಸದವ್ರನ್ನ ಕಳ್ಸಿ ಕೆಲಸ ಮಾಡಿಸ್ಕೊಳ್ಳಿ. ಗೊತ್ತಾ, ವಾದ ಮಾಡೋ ಹಕ್ಕು ನಿಮಗಿಲ್ಲ. ಸೊ ಏನ್ ಕೆಲ್ಸ ಹೇಳಿದಿನೋ ಅಷ್ಟನ್ ಮಾಡಿ. ರೆಡಿಯಾಗಿ ಅವನು ಹೊರಗಡೆ ಬಂದ ತಕ್ಷಣ ಅವನು ನೋಡ್ತಾನೆ, ಅವನ ಅತ್ತೆ ಯಾಮಿನಿ ಶೆಟ್ಟಿ ಅವರ ಗೆಳತಿಯ ಜೊತೆ ರಮ್ಮಿ ಪಾರ್ಟಿಯನ್ನ ಮಾಡ್ತಾ ಇದ್ರು. ಆಗ ಯಾಮಿನಿ ಅವರ ಸ್ನೇಹಿತೆ ತಮ್ಮ ಸ್ಲಿಪ್ಪರ್ ಅನ್ನ ನೋಡಿ ಹೇಳ್ತಾರೆ, ಯಾಮಿನಿ, ನೋಡಿಲಿ, ನಿಮ್ ಮನೆಗ್ ಬರ್ಬೇಕಾದ್ರೆ ನನ್ ಸ್ಲಿಪ್ಪರ್ ಕಿತ್ತೋಗ್ಬಿಟ್ಟಿದೆ, ನಾನೀಗ ಮನೆಗ್ ಹೇಗ್ ಹೋಗ್ಲಿ? ಅಯ್ಯೋ, ಇದ್ರಲ್ಲಿ ಟೆನ್ಷನ್ ಮಾಡ್ಕೊಳ್ಳೋ ಅಗತ್ಯ ಏನಿದೆ? ನೀನ್ ಪಾರ್ಟಿ ಎಂಜಾಯ್ ಮಾಡು, ನಾನ್ ಕೆಲ್ಸದವ್ರಿಗೆ ಹೇಳ್ತೀನಿ, ಅವ್ರು ಹೊಲಿಸ್ಕೊಂಡ್ ಬರ್ತಾರೆ. ನೋಡು, ನನ್ಗೆ ಈ ಕೆಲ್ಸದವ್ರ ಮೇಲೆಲ್ಲ ನಂಬಿಕೆ ಇಲ್ಲ. ನಾನ್ ಚಪ್ಪಲ್ ವಿಷಯದಲ್ಲಿ ಹಾಗೇನೆ, ಒಂದ್ಸರಿ ಕಿತ್ತೋಗಿರೋ ಚಪ್ಪಲನ್ನ ಮತ್ತೆ ಹಾಕೋದಿಲ್ಲ. ಆದ್ರೆ ಈಗ ಏನ್ ಮಾಡ್ಲಿ, ನಾನ್ ಮನೆಗ್ ಹೋಗ್ಬೇಕಲ್ವಾ? ಆಕಾಶ್ ಇನ್ನೇನು ಮನೆಯಿಂದ ಆಚೆ ಹೋಗ್ತಿದ್ದ. ಆಗ ಯಾಮಿನಿ ಅವರು ಅವನನ್ನ ನೋಡ್ತಾರೆ. ಡೋಂಟ್ ವರಿ, ಕೆಲಸದವನಲ್ಲ, ಕೆಲಸದವನ್ಗಿಂತ ಸ್ವಲ್ಪ ಮೇಲೆ. ಅವನಿನ್ ಕೆಲ್ಸ ತುಂಬಾ ಚೆನ್ನಾಗ್ ಮಾಡ್ತಾನೆ. ಆಕಾಶ್, ಕೇಳಿಲಿ, ಈ ಚಪ್ಪಲ್ ತಗೊಂಡ್ ಹೋಗಿ ಹೊಲಿಸ್ಕೊಂಡ್ ಬಾ. ಆಗ ಯಾಮಿನಿ ಅವರ ಸ್ನೇಹಿತೆ ಹೇಳ್ತಾಳೆ, ಯಾಮಿನಿ, ಇವ್ರು ನಿನ್ ಅಳಿಯ ಅಲ್ವಾ? ಇದ್ಯಾಕೋ ಚೆನ್ನಾಗಿರಲ್ಲ. ಅಯ್ಯೋ, ನೀನ್ ಯಾಕೆ ಟೆನ್ಷನ್ ತಗೋತಿದ್ಯಾ? ಹೇಳ್ಬೇಕು ಅಂದ್ರೆ ಅವನಿಗೆ ಈ ಕೆಲ್ಸ ಮಾಡೋದಕ್ಕೆ ತುಂಬಾನೇ ಇಷ್ಟ. ನಿಮ್ಗಳಿಗೂ ಬೇರೆ ಏನಾದ್ರೂ ಕೆಲ್ಸ ಇದ್ರೆ ಹೇಳಿ. ಅಳಿಯ ಆದ್ರೆ ಏನಾಯ್ತು, ಚಪ್ಪಲ್ ಹೊಲಿಸ್ಕೊಂಡ್ ಬರಕ್ಕಾಗಲ್ವಾ? ಇಷ್ಟ ಆದ್ರೂ ಮಾಡ್ಲಿ, ಅವನಿಗೆ ಯಾವ ಕೆಲ್ಸ ಕಾರ್ಯನೂ ಇಲ್ಲ. ಇದನ್ನ ಕೇಳಿ ಆಕಾಶ್ಗೆ ತುಂಬಾನೇ ಬೇಜಾರಾಗುತ್ತೆ. ಆದ್ರೆ ಆಕಾಶ್ಗೆ ಇವೆಲ್ಲ ಪ್ರತಿದಿನ ಅಭ್ಯಾಸ ಆಗಿತ್ತು. ಅವನಿಗೆ ನೆನ್ಪಿತ್ತು ಇವತ್ತವನ ಬರ್ತ್ಡೇ ಅಂತ. ಬೇರೆ ಯಾರಿಗೂ ಕೂಡ ಅದರ ಅವಶ್ಯಕತೆನೂ ಇರಲಿಲ್ಲ. ಆಕ್ಚುಲಿ ನಾನು ಸಂಧ್ಯಾ ಕೆಲ್ಸಕ್ಕೆ ಅಂತ ಹೋಗ್ತಾ ಇದ್ದೆ. ವಾದ ಮಾಡ್ಬೇಡ, ಏನ್ ಕೆಲ್ಸ ಹೇಳಿದ್ನೋ ಅದನ್ನು ಮಾಡ್ಕೊಂಡ್ ಬಾ. ಮನೆ ಅಳಿಯನಾಗಿರೋದನ್ ಕಲಿ, ಬೇಕಾರಿನ್ ತಂದು. ಸರಿತಾ ಹಣೆನಲ್ಲಿ ಅದೇನ್ ಬರ್ದಿದ್ಯೋ ಏನ್ ಕತೆನೋ, ನಿನ್ನಂತ ಯೂಸ್ಲೆಸ್ ಗಂಡ ಸಿಕ್ಕಿದಾನೆ ಅವಳಿಗೆ. ಯಾಮಿನಿ ಅವರ ಸ್ನೇಹಿತೆ ಅವರ ಕಿತ್ತೋಗಿರೋ ಚಪ್ಲಿಯನ್ನ ತೋರಿಸ್ತಾ ಅವನಿಗೆ ಹೇಳ್ತಾರೆ, ಈ ಚಪ್ಲಿನ ರೆಡಿ ಮಾಡಿಸ್ಕೊಂಡ್ ಬಾ, ಆದ್ರೆ ಕಾಸ್ಟ್ಲಿ ಚಪ್ಲಿ ಇದು, ಅರ್ಥ ಆಯ್ತಾ? ಇಷ್ಟನ್ನ ಹೇಳಿ ಆಕಾಶ್ ಕೈಗೆ ಅವರ ಕಿತ್ತೋಗಿರೋ ಚಪ್ಲಿಯನ್ನ ಕೊಟ್ಬಿಡ್ತಾರೆ. ಇಷ್ಟ ಇಲ್ಲದೆ ಇದ್ರೂ ಕೂಡ ಆಕಾಶ್ ಈ ಕೆಲ್ಸವನ್ನ ಮಾಡ್ಲೇಬೇಕಾಗಿತ್ತು. ಆಕಾಶ್ನ ಮೊಬೈಲ್ಗೆ ಅವನ ಹೆಂಡತಿ ಸರಿತಾಳ ಮೆಸೇಜ್ ಬಂದಿತ್ತು. ಅದನ್ನ ಓದಿದ ತಕ್ಷಣ ಆಕಾಶ್ ಮುಖದಲ್ಲಿ ಮಂದಹಾಸ ಕಾಣಿಸ್ತು. ಇವತ್ತು ಮೊದಲನೇ ಬಾರಿ ಸರಿತಾ ಅವನನ್ನ ಆಫೀಸಿಗೆ ಕರೆಸಿದ್ಲು. ದಾರಿಯಲ್ಲಿ ಆಕಾಶ್ಗೆ ಒಂದು ಹೂವಿನ ಅಂಗಡಿ ಸಿಗುತ್ತೆ. ತಕ್ಷಣ ಆಕಾಶ್ ಪರ್ಸನ್ನ ತೆಗೆದು ನೋಡ್ತಾನೆ. ಅದರಲ್ಲಿ ಕೇವಲ 500 ರೂಪಾಯಿಯ ನೋಟ್ ಮಾತ್ರ ಇರುತ್ತೆ. ಕ್ಷಮಿಸ್ಬಿಡಿ ಆಂಟಿ ಮತ್ತೆ ಅತ್ತೆ, ನಿಮ್ಮೆಲ್ರಿಗೂ ದೊಡ್ಡ ನಮಸ್ಕಾರ. ಸರಿತಾಗಿಂತ ದೊಡ್ಡದು ನನ್ಗೆ ಯಾವುದೂ ಇಲ್ಲ. ನಿಮ್ಮ ಹತ್ರ ಸ್ವಲ್ಪ ಬಯಸ್ಕೋಬೇಕಾಗತ್ತೆ.
ಆ ದುಡ್ಡಿಂದ ಆಕಾಶ್ ಸರಿತಾಳಿಗೆ ಹೂವಿನ ಬೊಕ್ಕೆಯನ್ನ ಕೊಂಡ್ಕೋತಾನೆ. ಇವತ್ತವನು ಮೊದಲನೇ ಬಾರಿಗೆ ಶೆಟ್ಟಿ ಕನ್ಸ್ಟ್ರಕ್ಷನ್ ನ ಆಫೀಸಿಗೆ ಹೋಗ್ತಿದ್ದ. ಆ ಕಂಪನಿ ಶೆಟ್ಟಿ ಫ್ಯಾಮಿಲಿಗೆ ಸೇರಿದಾಗಿತ್ತು. ಇದನ್ನ ಯೋಚನೆ ಮಾಡ್ತಾನೆ ಅವನಿಗೆ ಸಂತೋಷನ ತಡ್ಕೊಳಕ್ಕಾಗ್ಲಿಲ್ಲ. ಅವನ್ ಅನ್ಕೊಂಡಿದ್ದ ಅವನಿಗಲ್ಲಿ ಚೆನ್ನಾಗಿ ಸ್ವಾಗತ ಸಿಗುತ್ತೆ ಅಂತ. ಹೀಗೆ ಯೋಚನೆ ಮಾಡ್ತಾ ಹೋಗ್ತಿರ್ಬೇಕಾದ್ರೆ ಒಬ್ಬ ವ್ಯಕ್ತಿಗೆ ಆಕಾಶ್ ಡಿಕ್ಕಿ ಹೊಡಿತಾನೆ. ಅವನ ಹೆಸರು ದೇವರಾಜ್ ಕುಲಕರ್ಣಿ ಅಂತ. ಯು ಇಡಿಯಟ್, ಕಣ್ಕಾಣಲ್ವ ನಿಂಗೆ? ಎಲ್ಲೆಲ್ಲಿಂದ ಬರ್ತಿರೋ ನೀವೆಲ್ಲ ಇಲ್ಲಿಗೆ? ಈ ಆಫೀಸ್ ಒಳಗೆ ಕಾಲಿಡೋದಕ್ಕೂ ಯೋಗ್ಯತೆ ಇಲ್ಲ ನಿಂಗೆ. ಮಾವನ್ ಮನೆ ತರ ಒಳಗಡೆ ನುಗ್ಗಿದ್ಯಲ್ಲ, ಯಾರ್ ನೀನು? ಬಹುಶಃ ದೇವರಾಜ್ ಕುಲಕರ್ಣಿ ಕೂಡ ಆಕಾಶ್ ಹಾಕೊಂಡಿರುವ ಬಟ್ಟೆಯನ್ನ ನೋಡಿ ಕೆಲ್ಸದವನು ಅಥವಾ ಆಫೀಸ್ ಬಾಯ್ ಅನ್ಕೊಂಡಿರ್ಬೇಕು. ಇದನ್ನೆಲ್ಲ ಒಳಗಿನಿಂದ ಸರಿತಾ ನೋಡ್ತಾ ಇದ್ಲು. ಆಗ್ಲೇ ಆಕಾಶ್ನ ಗಮನ ಸರಿತಾಳ ಮೇಲೆ ಬೀಳುತ್ತೆ. ತಕ್ಷಣ ಅವನಿಗಾದ ಅವಮಾನನ ಮರೆತು, ಹೋಗ್ಲಿ ಬಿಡು ಸರಿತಾ, ಏನಾಗ್ಬೇಕಿತ್ತು ಅದಾಗೋಯ್ತು. ಅದಕ್ಕೆ ನೀನು ಯಾಕೆ ಟೆನ್ಷನ್ ಮಾಡ್ಕೊತಿದ್ಯಾ? ಆ ಮಾತಾಡಾಯ್ತು, ಈಗ ಅದನ್ನ ಬಿಟ್ಬಿಡು. ಆಗ್ಲೇ ಸರಿತಾ ಕೋಪದಲ್ಲಿ ಹೇಳ್ತಾಳೆ, ದೂರ ಹೋಗು ನನ್ನಿಂದ, ದೂರ ಹೋಗು. ನೀನ್ ಯಾಕೆ ನನ್ನ ಲೈಫಿಂದ ದೂರ ಹೋಗ್ತಿಲ್ಲ? ನನ್ನ ಲೈಫ್ನ ನಾಶ ಮಾಡ್ಬಿಟ್ಟಿದ್ಯಾ. ಯಾವ ಜನ್ಮದಲ್ಲಿ ಏನ್ ಪಾಪ ಮಾಡಿದ್ನೋ ಏನೋ. ನೋಡು, ನಿನಗೇನ್ ಬೇಕು? ಅಪ್ಪ ನಮ್ಮಿಬ್ರು ಮದ್ವೆನ ಬಲವಂತವಾಗಿ ಮಾಡಿದ್ದು. ಇಲ್ಲಾಂದ್ರೆ ನೀನ್ ನನ್ನ ಲೈಫಲ್ಲಿ ಇರ್ತಾ ಇರ್ಲಿಲ್ಲ. ಮತ್ತೆ ಇವತ್ತಿಗೂ ನಿನ್ನ ನನ್ ಗಂಡ ಅಂತ ಹೇಳ್ಕೊಳಕ್ಕೆ ನಾಚಿಕೆ ಆಗುತ್ತೆ. ಅಯ್ಯೋ, ಇವತ್ತು ಡ್ರೈವರು ಇರ್ಲಿಲ್ಲ, ಅದಕ್ಕೆ ನಿನ್ನ ಕರೆದಿದ್ದು. ನನಗೇನ್ ಗೊತ್ತಿತ್ತು ನನ್ನ ಗಂಡ ಈ ಕೆಲ್ಸಕ್ಕೂ ಲಾಯಕ್ಕಲ್ಲ ಅಂತ. ಇಲ್ಲಿಗ್ ಬಂದು ನೀನ್ ನನ್ ಮುಖ್ಯವಾದ ಕ್ಲೈಂಟ್ ದೇವರಾಜ್ ಕುಲಕರ್ಣಿಗೆ ಅವಮಾನ ಮಾಡಿದ್ಯಾ. ಈಗ ಹೇಗ್ ಕೆಲ್ಸ ಮುಂದುವರಿಸ್ಲಿ? ನಾನ್ ಯಾವ ಜಾಗಕ್ಕೆ ಹೋದ್ರೂ ಕೂಡ ನೀನ್ ನನ್ಗೆ ಅವಮಾನವನ್ ಬಿಟ್ಟು ಬೇರೆ ಏನನ್ನೂ ಮಾಡಿಲ್ಲ. ಕೇವಲ ಅಳ್ಸಕ್ಕಾಗದೆ ಇರೋ ಕಪ್ಪು ಚುಕ್ಕೆ ಆಗೋಗಿದ್ಯಾ ನನ್ನ ಲೈಫಲ್ಲಿ. ಇಷ್ಟನ್ನ ಹೇಳಿ ಸರಿತಾ ಕ್ಯಾಬಿನಿಂದ ಹೊರಗೆ ಬರ್ತಾಳೆ. ಆಗಲೇ ಅಲ್ಲೇ ಬಿದ್ದ ಬುಕ್ಕೆಯನ್ನ ನೋಡಿ ಸರಿತಾ ಹೇಳ್ತಾಳೆ, ಏನಿದೆಲ್ಲ? ಏನ್ ಕಸ ತಗೊಂಬಂದ್ ಹಾಕಿದ್ಯಾ ಇಲ್ಲಿ? ತೆಗೆದು ಡಸ್ಟ್ ಬಿನ್ನಿಗೆ ಎಸೆಯೋ. ಬುಕ್ಕೆಯನ್ನ ಕಾಲಲ್ಲಿ ತುಳಿದು ಅವಳು ಹೋಗ್ತಾಳೆ. ಕುಲಕರ್ಣಿ ಮೊದಲೇ ಕಾರೊಳಗೆ ಕೂತ್ಕೊಂಡು ಸರಿತಾಳಿಗೋಸ್ಕರ ಕಾಯ್ತಾ ಇದ್ದ. ಹಾಗೂ ಆಕಾಶ್ನ ಮುಂದೆಯೇ ಸರಿತಾ ಕುಲಕರ್ಣಿಯ ಕಾರಲ್ಲಿ ಕೂತ್ಕೊಂಡು ಬಿಸ್ನೆಸ್ನ ಕೆಲ್ಸದ ಮೇಲೆ ಅಲ್ಲಿಂದ ಹೊರಟು ಹೋಗ್ತಾಳೆ. ಆಗಲೇ ಆಕಾಶ್ನ ಮುಂದೆ ಒಂದು ಕಪ್ಪು ಬಣ್ಣದ ಕಾರ್ ಬರುತ್ತೆ. ಆ ಕಾರಿಂದ ಒಬ್ಬ ಮಧ್ಯ ವಯಸ್ಸಿನ ಯುವಕ ಹೊರಗೆ ಬರ್ತಾನೆ. ಅವನನ್ನ ನೋಡಿದ ತಕ್ಷಣ ಆಕಾಶ್ಗೆ ಶಾಕ್ ಆಗುತ್ತೆ. ಯಂಗ್ ಮಾಸ್ಟರ್, ಏಷ್ಯಾದ ಶ್ರೀಮಂತ ಕಂಪನಿ ಮೂರ್ತಿ ಗ್ರೂಪ್ ಆಫ್ ಕಂಪನೀಸ್ ನ ಕೋಟ್ಯಾಂತರ ರೂಪಾಯಿ ಬಿಸ್ನೆಸ್ ಎಂಪೈರ್ ನಿಮ್ಗೋಸ್ಕರ ಎಲ್ಲ ಕಾಯ್ತಾ ಇದೆ. ಸಮಯ ಬಂದಿದೆ, ನೀವು ಬಂದು ನಿಮ್ಮ ಬಿಸ್ನೆಸ್ ನ ನೋಡ್ಕೊಳ್ಳೋದಕ್ಕೆ. ಈ ಎಲ್ಲಾ ಪ್ರಶ್ನೆಗಳಿಗೆ ಉತ್ತರಗಳನ್ನು ತಿಳಿಯಲು ಪಾಕೆಟ್ ಎಫ್ಎಂ ಅನ್ನು ಈಗಲೇ ಡೌನ್ಲೋಡ್ ಮಾಡಿ ಮತ್ತು ಕೇಳಿ ದಿ ಬಾಸ್. ಲಿಂಕ್ ಡಿಸ್ಕ್ರಿಪ್ಷನ್ನಲ್ಲಿದೆ.